ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ಗೆ ನಾವು 750 ಗ್ರಾಮ್ಸ್ ಅಷ್ಟು ಚಿಕನ್ಗೆ ಬೇಕಾದಷ್ಟು ಸಾಲ್ಟ್ನ ನಾವು ಈಗಲೇ ಆ್ಯಡ್ ಮಾಡ್ತಾ ಇದ್ದೀವಿ. 2 ಮೀಡಿಯಮ್ ಸೈಜ್ ಆನಿಯನ್, 4ರಿಂದ 6 ಹಸಿಮೆಣಸಿನ್ಕಾಯಿನ ತೊಗೊತಾ ಇದ್ದೀವಿ. ಈ ಹಸಿಮೆಣಸಿನ್ಕಾಯಿ ಹಾಗೂ ಈರುಳ್ಳಿನ ಈಗ ಚಿಕನ್ಗೆ ಆ್ಯಡ್ ಮಾಡಬೇಕು. 1.5 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ. ಎಲ್ಲ ಇಂಗ್ರೀಡಿಯೆಂಟ್ಸ್ನ ಚಿಕನಿಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನ ಅಟ್ಲೀಸ್ಟ್ ಒಂದು 30 ಮಿನಿಟ್ಸ್ ಆದರೂ ಮ್ಯಾರಿನೇಟ್ ಮಾಡಿ. 1 ಗಂಟೆ ಇಟ್ಟರು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ. ಈಗ 1 ಹಿಡಿಯಷ್ಟು ಕೊತ್ತಂಬರಿ, ಒಂದು 12 ಮೆಣಸಿನ್ಕಾಯಿ, ಖಾರ ಬೇಕಂದ್ರೆ ಇನ್ನೂ ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಬೋದು. ಇದಕ್ಕೆ ಸ್ವಲ್ಪ ಸಾಲ್ಟ್ ಮತ್ತು 1 ಟೇಬಲ್ ಸ್ಪೂನ್ ಆಯಿಲ್ ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿಟ್ಕೊಳ್ಳಿ. ಪ್ಯಾನ್ಗೆ 4 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಎಣ್ಣೆ ಕಾದ್ಮೇಲೆ ರುಬ್ಬಿರೋ ಪೇಸ್ಟ್ನ ಆ್ಯಡ್ ಮಾಡಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. 3-4 ನಿಮಿಷ ಅಷ್ಟು ಫ್ರೈ ಮಾಡಿದ್ರೆ ಇದು ಎಣ್ಣೆ ಎಲ್ಲ ರಿಲೀಸ್ ಆಗಿರುತ್ತೆ. ಇದು ಚೆನ್ನಾಗಿ ಹುರಿದಿದ್ದೀವಿ. ಈಗ ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಈಗ ಆ್ಯಡ್ ಮಾಡಿ. ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ದನ್ನು ಮುಚ್ಚಿಟ್ಬಿಡಿ. ಒಂದು 5 ನಿಮಿಷಕ್ಕೆ ಒಂದ್ಸರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ತಳ ಹತ್ತತ್ತೆ. ಚಿಕನ್ ಬೇಯೋವರೆಗೂ ಇದೇ ಪ್ರೊಸೀಜರ್ನ ನಾವು ಕಂಟಿನ್ಯೂ ಮಾಡಬೇಕು. ಬೇಯ್ತಾರಂಗೆ ಚಿಕನ್ ನೀರು ಬಿಟ್ಟಿರುತ್ತೆ. ಎಕ್ಸ್ಟ್ರಾ ನೀರೇನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಚಿಕನ್ ಬೆಂದಿದೆಯಾ ಅಲ್ವಾ ಅಂತ ಚೆಕ್ ಮಾಡೋದಕ್ಕೆ ಸೌಟಲ್ಲಿ 1 ಪೀಸ್ನ ಕಟ್ ಮಾಡಿ ನೋಡಿ. ಅದು ಈಸಿಯಾಗಿ ಕಟ್ ಆದರೆ ಚಿಕನ್ ರೆಡಿ ಅಂತ. ಇಲ್ಲಿ ಚಿಕನ್ ಕಂಪ್ಲೀಟಾಗಿ ಬೆಂದಿದೆ ಮತ್ತು ಎಣ್ಣೆ ಕೂಡ ಬಿಟ್ಟಿದೆ. ಸ್ಟವ್ ಆಫ್ ಮಾಡಿದ್ಮೇಲೆ ಒಂದು 1/4 ಭಾಗದಷ್ಟು ನಿಂಬೆಹಣ್ಣು ಜ್ಯೂಸ್ನ ಹಾಕಿ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದ್ರೆ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ರೆಡಿ.